ದುರಸ್ತಿ ಇಲ್ಲದ ಚರಂಡಿ ಮೂಳೆ ಮುರಿದುಕೊಳ್ಳುವುದು ಗ್ಯಾರಂಟಿ. ಬೆಳಗಾವಿ ಕ್ಯಾಂಪ್ ಕಸಾಯಿ ಗಲ್ಲಿಯ ವಾರ್ಡ್ ನಂಬರ್ 4ರ ಮುಖ್ಯ ರಸ್ತೆ ಇದಾಗಿದ್ದು, ಸುಮಾರು ವರ್ಷಗಳಿಂದ ಚರಂಡಿ ಅಭಿವೃದ್ಧಿ ಕಂಡಿಲ್ಲ. ಈ ಮುಖ್ಯ ರಸ್ತೆಯಲ್ಲಿರುವ ಹದಗೆಟ್ಟ ಚರಂಡಿ ಸಾರ್ವಜನಿಕರ ಪರದಾಟಕ್ಕೆ ಕಾರಣವಾಗಿದೆ. ಬೆಳಗಾವಿಯ ಕ್ಯಾಂಪ್ ಕಸಾಯಿ ಗಲ್ಲಿಯ ಚರಂಡಿ ತುಂಬಿ ಕೊಳಚೆ ನೀರು ರಸ್ತೆಯಲ್ಲಿ ಹರಿಯುತ್ತದೆ ಮತ್ತು ಚರಂಡಿಯ ಮುಚ್ಚಳಿಕೆ ಬ್ಲಾಕ್ ಒಡೆದು ಹೋಗಿದೆ. ಅದರಲ್ಲಿದ್ದ ಮುಚ್ಚಳಿಕೆ ಒಡೆದು ಒಳಗಿರುವ ಕಬ್ಬಿಣದ ಬಾರ್ ಕೂಡ ಹೊರಗಡೆ ಬಂದಿದೆ. ಇಲ್ಲಿ ಶಾಲೆಯ ಮಕ್ಕಳು, ವಯಸ್ಕರು ಓಡಾಡುತ್ತಾರೆ. ಯಾರಾದರೂ ಬಿದ್ದರೆ ಮುಗೀತು, ಆಸ್ಪತ್ರೆಗೆ ದಾಖಲೆ ಆಗೋದು ಗ್ಯಾರಂಟಿ. ಮತ್ತು ಈ ಚರಂಡಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕೂಡ ಇದೆ. ಈ ಪೈಪ್ನಿಂದ ಚರಂಡಿಯಲ್ಲಿನ ನೀರು ಮಿಶ್ರಣ ಆಯಿತು ಅಂದರೆ ವಾಂತಿ ಭೇದಿ ಕೂಡ ಆಗಬಹುದು. ಇದಕ್ಕೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ವಲ್ಪ ಗಮನ ಕೊಡಬೇಕು ಎಂದು ವಾರ್ಡಿನ ಜನತೆಯ ಮನವಿಯಾಗಿದೆ. ಬೆಳಗಾವಿ ಕ್ಯಾಂಪ್ ಕಸಾಯಿ ಗಲ್ಲಿಗೆ ಸಂಬಂಧಪಟ್ಟ ಇಲಾಖೆಗೆ ಸಾಕಷ್ಟು ಬಾರಿ ಕಂಪ್ಲೇಂಟ್ ಕೊಟ್ಟರೂ ಅಧಿಕಾರಿಗಳು ಕೇರ್ ಮಾಡ್ತಾ ಇಲ್ಲ. ಬೆಳಗಾವಿ ಕ್ಯಾಂಪ್ಗೆ ಸಂಬಂಧಪಟ್ಟ ಶಾಸಕ ರಾಜು ಸೇಠ್ ಅವರ ಗಮನಕ್ಕೆ ತಂದರೂ ಸಹ ಪ್ರಯೋಜನವಾಗಿಲ್ಲ. ಇನ್ನು ಯಾರಿಗೆ ಹೇಳಬೇಕು ಎಂದು ಸಾರ್ವಜನಿಕರು ಚಿಂತೆಯಲ್ಲಿ ಇದ್ದಾರೆ. ಏನಾದರೂ ದುರ್ಘಟನೆ ನಡೆದರೆ ಅಧಿಕಾರಿಗಳು ಕಾರಣ ಅನ್ನಬಹುದು. ಇನ್ನಾದರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾರಾ ಎಂಬುದನ್ನು ಕಾದು ನೋಡಬೇಕು.